ಹಾಯ್ ನಾನು ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಗೊತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮತ್ತೊಮ್ಮೆ ನಮ್ಮ ಭಾರತದಲ್ಲಿ 5G ಬಿಡ್ಡಿಂಗ್ ಡಿಲೇ ಆಗ್ತಾ ಇರುವಂಥದ್ದು. ಎಲ್ಲರೂ ಅಂದ್ಕೊಂಡಿದ್ವು ಜುಲೈಯಲ್ಲಿ ಈ ಒಂದು ಬಿಡ್ಡಿಂಗ್ ಆಗುತ್ತೆ, ನಂತರ ಆಗಸ್ಟ್ 15ನೇ ತಾರೀಕು ನಮ್ಮ ಸ್ವತಂತ್ರ ದಿನಾಚರಣೆ ದಿನ ಅಫಿಷಿಯಲ್ ಆಗಿ 5G ಲಾಂಚ್ ಆಗುತ್ತೆ ಅಂತ. ಸೊ ಅದ್ಯಾಕೋ ಆಗೋ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಏನಕ್ಕೆ ಅಂದರೆ ಬಿಡ್ಡಿಂಗ್ ಮತ್ತೆ ಡಿಲೇ ಆಗ್ತಾ ಇರುವಂಥದ್ದು. ಕಾದು ನೋಡೋಣ ಯಾವಾಗ ತೊಗೊಂಬರ್ತಾರೆ ಅಂತ. ಎಲ್ಲ ದೇಶದಲ್ಲಿ 5G ಬಂದರೆ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಬಿಡ್ಡಿಂಗೇ ಹಾಕಾಗಿಲ್ಲ. ಏನು ಮಾಡ್ತಾರೆ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಇದೀಗ ವಿರಾಟ್ ಕೊಹ್ಲಿ ಅವರು ನಮ್ಮ ಭಾರತದ ಅತಿ ಹೆಚ್ಚು ಫಾಲೋವರ್ಸನ್ನು ಪಡ್ಕೊಂಡಿರುವಂಥ ವ್ಯಕ್ತಿ ಆಗಿರುವಂಥದ್ದು. 200 ಮಿಲಿಯನ್ ಅಂದರೆ ಹತ್ತತ್ರ 20 ಕೋಟಿ ಜನ ಈ ಒಂದು ವಿರಾಟ್ ಕೊಹ್ಲಿಯನ್ನು ಫಾಲೋ ಮಾಡ್ತಾರೆ. ಕ್ರೇಜಿ ವಿಷಯ. ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿದ್ದೀನಿ. ಸೊ ಸಂದೀಪ್ ವ್ಲಾಗ್ಸ್ ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೀವಿನ್ನು ಫಾಲೋ ಮಾಡ್ತೀರ ಅಂದರೆ ಹೋಗಿ ಫಾಲೋ ಮಾಡಿ. ಪ್ರತಿದಿನ ಅಲ್ಲೂ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಈಗಲೇ ಫಾಲೋ ಮಾಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ಒಬ್ಬ 16 ವರ್ಷದ ಹುಡುಗ ಅವರಮ್ಮ ಏನೋ ಈ ಒಂದು BGMI ಗೇಮ್ ಆಡೋದಕ್ಕೆ ಬಿಡಲಿಲ್ಲ ಅಂದ್ಬಿಟ್ಟು ಅವ್ರ ಅಪ್ಪನ ಗನ್ ತಗೊಂಡು ಅವ್ರ ಅಮ್ಮನ್ನೇ ಶೂಟ್ ಮಾಡಿದ್ದಾನೆ. ಸೊ ಇದಕ್ಕೆ ನಾವು ಗೇಮನ್ನು ಬ್ಲೇಮ್ ಮಾಡೋದಕ್ಕಾಗಲ್ಲ ಆಯಿತಾ. ಸೊ ಪೇರೆಂಟ್ಸ್ ಸ್ಟಾರ್ಟಿಂಗೇ ಸ್ವಲ್ಪ ಅವ್ರು ಕಂಟ್ರೋಲ್ ಇಟ್ಕೊಬೇಕಾಗಿತ್ತು. ಸ್ವಲ್ಪ ಅವ್ನು ಫುಲ್ ಅಡಿಕ್ಟ್ ಆದಮೇಲೆ ಆ ರೀತಿ ಮಾಡೋದಕ್ಕೆ ಹೋದರೆ ಸೊ ಈ ಗೇಮೇ ನೋಡಿ, ಈ ಗೇಮ್ ಅಂತಲ್ಲ, ತುಂಬ ಜನ ಇನ್ನೂ ಬೇರೆ ಬೇರೆ ಗೇಮ್ಗಳ ಅಡಿಕ್ಟ್ ಆಗ್ತಾರೆ. ಸೊ ಮಕ್ಕಳಿಗೆ ನಂಗೆ ಅನ್ನಿಸ್ತಂಗೆ ಆ ಒಂದು ಏಜಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ ಇರಬೇಕು. ಈಗಿನ ಕಾಲದಲ್ಲಂತೂ ಪೇರೆಂಟ್ಸ್ ಏನು ಕೇಳೋದಿಲ್ಲ, ಅದೇ ಪ್ರಾಬ್ಲಮ್ ಅಂತ ಅನ್ಕೋತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇಷ್ಟು ದಿನ ನಾವು IPL ಡಿಸ್ನಿ ಹಾಟ್ಸ್ಟಾರ್ ಮತ್ತು ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ನೋಡ್ತಾ ಇದ್ವು. ಸೊ ಆ ಒಂದು ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಈ ವರ್ಷಕ್ಕೆ ಎಕ್ಸ್ಪೈರ್ ಆಗುತ್ತೆ. ಸೊ ಮುಂದಿನ ವರ್ಷದಿಂದ 2023ನೇ ಇಸ್ವಿಯಿಂದ ನೆಕ್ಸ್ಟ್ 5 ವರ್ಷಕ್ಕೆ ಬಿಡ್ಡಿಂಗ್ ಆಗ್ತಾ ಇದೆ. ಯಾರು ತೊಗೋತಾರೆ ಅಂತ ಗೊತ್ತಿಲ್ಲ. ಮತ್ತೆ ಈ ಡಿಸ್ನಿ ಅವರೇ ಅಂದರೆ ಡಿಸ್ನಿ ಹಾಟ್ಸ್ಟಾರ್ ಅವರೇ ತೊಗೋತಾರ ಅಥವಾ ರಿಲಯನ್ಸ್ ವಯಾಕಾನ್ ರಿಲಯನ್ಸ್ ಅವರು ಇದ್ದಾರೆ ಮತ್ತು ಸೋನಿ ಅವರು ಇದ್ದಾರೆ. ಸೊ ಕಾದ್ ನೋಡೋಣ ಯಾರು ತೊಗೋತಾರೆ. ಲಿಟ್ರಲಿ ಹತ್ತತ್ರ 60,000 ಕೋಟಿಗೆ ಇದು ಬಿಡ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿರುವಂಥದ್ದು. ಕೇವಲ 5 ವರ್ಷಕ್ಕೆ 60,000 ಕೋಟಿ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಸೊ ಗೊತ್ತಿಲ್ಲ ಯಾರು ತಗೋತಾರೆ ಅಂತ. ಯಾಕೋ ರಿಲಯನ್ಸ್ ಅವರು ತಗೊಳ್ಳೋ ಚಾನ್ಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತದೆ, ಗೊತ್ತಿಲ್ಲ. ದುಡ್ಡು ಎಲ್ಲರ ಹತ್ರನೂ ಇದೆ, ಸೋನಿ ಅವ್ರ ಹತ್ರನೂ ಇದೆ, ವಯಾಕಾನ್ ರಿಲಯನ್ಸ್ ಅವ್ರ ಹತ್ರನೂ ಇದೆ, ಮತ್ತು ಈ ಒಂದು ಸ್ಟಾರ್ ಸ್ಪೋರ್ಟ್ಸ್ ಡಿಸ್ನಿ ಅವ್ರ ಹತ್ರನೂ ಒಳ್ಳೆ ದುಡ್ಡಿದೆ. ಕಾದು ನೋಡೋಣ ಯಾರಿಗೆ ಸಿಗುತ್ತೆ ಅಂತ. ನಂಗೆ ಅನ್ನಿಸ್ತಂಗೆ ಡಿಸ್ನಿಗೆ ಬಂದ್ರೇ ಒಳ್ಳೆಯದು, ಡಿಸ್ನಿ ಹಾಟ್ಸ್ಟಾರಿಗೆ. ಏನಕ್ಕೆ ಅಂದರೆ ಅವ್ರದ್ದು ಸ್ಟ್ರೀಮಿಂಗ್ ಸರ್ವಿಸ್ ತುಂಬ ಚೆನ್ನಾಗಿದೆ. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೀವೇನಾದರೂ ವಾಟ್ಸಾಪನ್ನು ಚೇಂಜ್ ಮಾಡ್ತಾಯಿದ್ರೆ, ಒಂದು ಫೋನಿಂದ ಇನ್ನೊಂದು ಫೋನಿಗೆ ಚೇಂಜ್ ಮಾಡ್ತಾಯಿದ್ದೀರಾ ಅಂದರೆ ಇನ್ಮೇಲೆ ನಂಗೆ ಅನ್ನಿಸ್ತಂಗೆ, ಅಂದರೆ ಇನ್ನೂ ಪಬ್ಲಿಕ್ಕಿಗೆ ಅವೈಲೇಬಲ್ ಆಗಿಲ್ಲ, ಟೆಸ್ಟಿಂಗ್ ನಡೀತಾ ಇದೆ. 2 ಸಲ OTP ಹಾಕಬೇಕಾಗುತ್ತೆ ನೀವು. ಆಯ್ತು, 2 ಸಲ. ಒಂದು ಸಲ ನಾರ್ಮಲ್ OTP, ಇನ್ನೊಂದು ಸಲ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಸೆಕೆಂಡ್ ಸೆಕ್ಯೂರಿಟಿ. ಇನ್ ಕೇಸ್ ಎಷ್ಟು ಸಲ ಹೆಂಗಾಗ್ಬಿಡುತ್ತೆ ಅಂತಂದರೆ ನಿಮ್ಮ OTP ಅಂತ ತೊಗೊಂಡು ನಿಮ್ಗೆ ಯಾರೋ ಗೊತ್ತಿಲ್ಲದವನು ಸ್ಕ್ಯಾಮ್ ಮಾಡಿಬಿಡ್ತಾನೆ. ಅವನು ನಿಮ್ಮ ವಾಟ್ಸಪ್ಪನ್ನು ಲಾಗಿನ್ ಮಾಡಿಕೊಂಡು ಬೇರೆಯವ್ರಿಗೆ ಏನೋ ಮೆಸೇಜ್ ಮಾಡಿಕೊಂಡು ಸೊ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ 2 OTP ಕಳಿಸ್ತಾರೆ. 2ನೇ OTPಯಲ್ಲಿ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಸೊ ನಿಮ್ಮ ಒಂದು ವಾಟ್ಸಪ್ಪನ್ನು ಯಾರೋ ಬೇರೆಯವ್ರು ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೆ, ಅದು ನೀವೇ ಮಾಡ್ತಾಯಿದ್ರೆ ಈ ಒಂದು OTP ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ರಿಪೋರ್ಟ್ ಮಾಡಿ ಅಂತ ಒಂದು ಮೆಸೇಜ್ ಬರುತ್ತೆ. ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರೋ ಬೇರೆಯವ್ರು ಯೂಸ್ ಮಾಡ್ತಿದ್ದಾರೆ ಅಂತ. ಸೊ ತುಂಬ ಒಳ್ಳೆ ವಿಷಯ. ಸೆಕ್ಯೂರಿಟಿಗೆ 2 OTPಯನ್ನು ವಾಟ್ಸಪ್ಪಲ್ಲಿ ಕಳಿಸ್ತಾರೆ ನೆಕ್ಸ್ಟಿಂದ. ಇನ್ನು ಮುಂದಿನ ಟೆಕ್ ನ್ಯೂಸ್ ಮತ್ತೊಮ್ಮೆ ವಾಟ್ಸಪ್ ಕಡೆಯಿಂದ. ಸೊ ಇದೀಗ ವಾಟ್ಸಪ್ ಗ್ರೂಪ್ನಲ್ಲಿ ಲಿಟ್ರಲಿ 512 ಜನನ ಹಾಕೊಬೋದು ನಾವು. ಸೊ ಸೂಪರ್ ವಿಷಯ. ಇದಕ್ಕಿಂತ ಮುಂಚೆ 256 ಜನನ ಗ್ರೂಪಲ್ಲಿ ಹಾಕ್ಬೋದಾಗಿತ್ತು. ಸೊ ಅದನ್ನು ಆಲ್ಮೋಸ್ಟ್ ಡಬಲ್ ಮಾಡಿದ್ದಾರೆ. 512 ಜನ ಒಂದು ಗ್ರೂಪಲ್ಲಿರ್ಬೋದು. ಸೂಪರ್ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಸೊ ಈ ಒಂದು UPIಗೆ ಇನ್ಮೇಲೆ ನಾವು ಕ್ರೆಡಿಟ್ ಕಾರ್ಡನ್ನು ಕೂಡ ಲಿಂಕ್ ಮಾಡ್ಬೋದು. ಸೊ UPI ಸ್ಕ್ಯಾನ್ ಮಾಡೋ ಮುಖಾಂತರ ಕ್ರೆಡಿಟ್ ಕಾರ್ಡ್ ಥ್ರೂ ಬೇಕಾದ್ರೆ ನೀವು ಪೇ ಮಾಡ್ಬೋದು. ಸೂಪರ್ ವಿಷಯ. ಇಷ್ಟು ದಿನ ಡೆಬಿಟ್ ಕಾರ್ಡ್ ಬೇಕಾದ್ರೆ ಲಿಂಕ್ ಮಾಡ್ಬೋದಾಗಿತ್ತು. ಸೊ ಈಗ ಕ್ರೆಡಿಟ್ ಕಾರ್ಡ್ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಇದೀಗ ಅಮೆಝಾನಲ್ಲಿ ನೀವೇನಾದರೂ ಶೂವನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಅಂತಂದರೆ ಆಗ್ಮೆಂಟೆಡ್ ರಿಯಾಲಿಟಿ ಯಾರನ್ನ ಮುಖಾಂತರ ನೀವು ನಿಮ್ಮ ಕಾಲಿಗೆ ಒಂದು ಶೂನ ಹಾಕ್ಕೊಂಡು ನೋಡ್ಬೋದು ಹಿಂಗೆ ಕಾಣುತ್ತೆ ನಿಮ್ಮ ಕಾಲಿಗೆ ಅಂತ. ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ವರ್ಚುವಲಿ ಟ್ರೈ ಮಾಡ್ಬೋದು. ಸೊ ಸೂಪರ್ ವಿಷಯ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಂಗೆ ಅನ್ನಿಸ್ತಂಗೆ ಅಪ್ಡೇಟ್ ಬಂದಿರ್ಬೋದು ನಿಮಗೂ ಕೂಡ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಈ ಒಂದು ಯುರೋಪಿಯನ್ ಯೂನಿಯನ್ನಲ್ಲಿ ಒಂದು ಕೇಸ್ ನಡೀತಾ ಇತ್ತು. ಏನಪ್ಪ ಅಂತ ಅಂದರೆ ಎಲ್ಲ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳು USB Type-C ಪೋರ್ಟ್ನೊಂದಿಗೆ ಬರಬೇಕು ಅಂತ. ಸೊ ಆಪಲ್ನವರು ಅವ್ರದ್ದೇ ಒಂದು ಸಪ್ರೇಟ್ ಲೈಟ್ನಿಂಗ್ ಪೋರ್ಟನ್ನು ಹಾಕೋತಾರೆ, ಲೈಟ್ನಿಂಗ್ ಕೇಬಲ್ ಅವ್ರ ಪೋರ್ಟ್ನ. ಸೊ ಅದರಿಂದ ಇದೀಗ ಹೊಸದಾಗಿ ಆಗಿರುವಂಥ ರೂಲ್ನ ಪ್ರಕಾರ 2024ನೇ ಇಸ್ವಿಯಷ್ಟರಲ್ಲಿ, ಅಂದರೆ ಇನ್ನೊಂದು 2 ವರ್ಷದಲ್ಲಿ ಕಂಪ್ಲೀಟ್ ಪ್ರತಿಯೊಬ್ಬರು ಕೂಡ USB Type-Cಯನ್ನೇ ಯೂಸ್ ಮಾಡಬೇಕು. ಆಪಲ್ ಅವರು ಕೂಡ
ಅವ್ರ ಫೋನ್ನ ಯುರೋಪಲ್ಲಿ ಸೇಲ್ ಮಾಡಬೇಕು ಅಂತಂದ್ರೆ USB Type-C ಮುಖಾಂತರನೇ ಬರಬೇಕು. ನಂಗೆ ಗೊತ್ತಿಲ್ಲ ಆಪಲ್ನವರು ಯುರೋಪಿಗೆ ಅಂತಲೇ ಸಪ್ರೇಟಾಗಿ ಫೋನ್ ಬಿಲ್ಡ್ ಮಾಡ್ತಾರೆ ಅಥವಾ ಬೇರೆ ದೇಶಕ್ಕೂ ಬಿಲ್ಡ್ ಮಾಡ್ತಾರೆ ಅಥವಾ ಪ್ರತಿಯೊಂದು ದೇಶದಲ್ಲೂ ಕೂಡ ಒಂದು USB Type-C ಎಲ್ಲೇ ಸೇಲ್ ಮಾಡ್ತಾರೆ ಗೊತ್ತಿಲ್ಲ. ಕಾದ್ ನೋಡೋಣ. ಐ ಹೋಪ್ ಅವರು ಕಂಪ್ಲೀಟಾಗಿ ಅವ್ರ ಪೋರ್ಟನ್ನು USB Type-Cಗೆ ಚೇಂಜ್ ಮಾಡ್ತಾರೆ ಅಂತ. ನೋಡೋಣ, ಗೊತ್ತಾಗುತ್ತೆ. ಇನ್ನೊಂದು ಜಾಸ್ತಿ ದಿನ ವೆಯ್ಟ್ ಮಾಡಬೇಕಾಗಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಕಳೆದ ವಾರ WWDCಯಲ್ಲಿ ಒಂದು ಆಪಲ್ನವರು M2 ಚಿಪ್ಪನ್ನು ಅನೌನ್ಸ್ ಮಾಡಿದ್ರು. ಅವ್ರದ್ದು ಏನು ಲ್ಯಾಪ್ಟಾಪಲ್ಲೆಲ್ಲ ಒಂದು ಪ್ರೊಸೆಸರ್ನೊಂದಿಗೆ ಬರ್ತಾ ಇದೆ. ಸೊ ಇದೀಗ ಕ್ವಾಲ್ಕಮ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು, ಅವರ ಅಪ್ಕಮಿಂಗ್ ಚಿಪ್ ಏನಿದೆ ಕ್ವಾಲ್ಕಮ್ಮಿಂದು, ಅದು ಆಪಲ್ದು M2ಗಿಂತ ಪವರ್ಫುಲ್ ಆಗಿರುವಂಥ ಚಿಪ್ಸೆಟ್ ಆಗಿರುತ್ತೆ ಅಂತ ಹೇಳಲಾಗ್ತದೆ. ಒಳ್ಳೆ ವಿಷಯ ಆಯಿತಾ. ಲಿಟ್ರಲಿ ನೋಡ್ಬೋದು ನಾವು, ನಂಗನಿಸ್ತಂಗೆ ಇನ್ ಫ್ಯೂಚರ್ನಲ್ಲಿ ಈ ರೀತಿ ಮೊಬೈಲ್ ಪ್ರೊಸೆಸರ್ನೇ ನಮ್ಮ ಕಂಪ್ಯೂಟರ್ಗೆ ಯೂಸ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಏನಕ್ಕೆ ಅಂದರೆ ಪವರ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ. ನಾವು ಹೆವಿ ದೊಡ್ಡ ಫ್ಯಾನ್ ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಸೈಲೆಂಟ್ ಆಗಿರುತ್ತೆ. ನಮ್ಮ ಕಂಪ್ಯೂಟರ್ ನಮ್ಮದು ಡೆಸ್ಕ್ಟಾಪ್ PC ಅಂತೂ ಕಿತ್ಕೊಂಡು ಸೌಂಡ್ ಬರ್ತಿರುತ್ತೆ ಫ್ಯಾನಿಂದು. ಸೊ ಕ್ರೇಜಿ ವಿಷಯ. ಹೆವಿ ಪವರ್ಫುಲ್ ಆಗಿರುತ್ತೆ, ಪವರ್ ಕನ್ಸಂಪ್ಷನ್ ಕೂಡ ಕಡಿಮೆ ಇರುತ್ತೆ. ಹೆವಿ ಇಂಪ್ರೆಸಿವ್ ಅಂತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು Poco F4 5G ಸ್ಮಾರ್ಟ್ಫೋನ್ ನಮ್ಮ ಭಾರತದಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ 870 ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಒಂದು ಪ್ರೊಸೆಸರ್ನೊಂದಿಗೆ ಲಾಂಚ್ ಆಗ್ತದೆ. ಅಮೋಲೆಡ್ ಡಿಸ್ಪ್ಲೇ 120 Hz ರಿಫ್ರೆಶ್ ರೇಟು. ಲಿಟ್ರಲಿ ಕ್ರೇಜಿ ಸ್ಪೆಸಿಫಿಕೇಷನು. ಬಟ್ ಎಷ್ಟು ಗ್ಲಾನ್ಸ್ ಆಗುತ್ತೆ ಅಂತ ನಾನಂತೂ ಹೆವಿ ವೆಯ್ಟ್ ಮಾಡ್ತಾ ಇದ್ದೀನಿ. ನಂಗೆ ಅನ್ನಿಸ್ದಂಗೆ ಒಂದು 25,000 ರೇಂಜಿಗೆ ಇದು ಲಾಂಚ್ ಆಗಿಬಿಟ್ರೆ ಬೆಂಕಿ ಇರುತ್ತೆ. 25,000 ರೂಪಾಯಿಗೆ ನಂಗೆ ಅನ್ನಿಸ್ದಂಗೆ ಒಂದು ಬೆಸ್ಟ್ 25,000 ಆರಾಮಾಗಿ ಲಾಂಚ್ ಮಾಡ್ತಾರೆ. 25,000 ರೂಪಾಯಿಗೆ ಅಂತ ಅನಿಸ್ತಾ ಇದೆ ನಂಗೆ ಅನ್ನಿಸ್ದಂಗೆ. ಕಾದ್ ನೋಡಿ ಎಷ್ಟು ಲಾಂಚ್ ಮಾಡ್ತಾರೆ ಅಂತ. ಐ ಹೋಪ್ ಇನ್ನೂ ಕಡಿಮೆ ಆದರೆ. ಏನಕ್ಕೆ ಅಂದರೆ ಯೂಶಲಿ F ಸೀರೀಸ್ ಎಲ್ಲ ಹೆವಿ ಅಫೋರ್ಡಬಲ್ ಆಗಿರುತ್ತೆ ಆಯಿತಾ. ಲಾಸ್ಟ್ ಟೈಮ್ 18,000ಕ್ಕೆ ಲಾಂಚ್ ಮಾಡಿಬಿಟ್ಟಿದ್ರು. ಇದು ಇನ್ ಕೇಸ್ ಏನಾದರೂ 20-21ಕ್ಕೆ ಲಾಂಚ್ ಆಯಿತು ಅಂತ ನಾನು ಬೇರೆ ಫೋನ್ ಸಜೆಸ್ಟೇ ಮಾಡಲ್ಲ. ನೆಕ್ಸ್ಟ್ ಯಾವ್ದಾದ್ರು ಇದಕ್ಕಿಂತ ಒಳ್ಳೆ ಫೋನ್ ಬರೋ ತನಕ ಒಟ್ಟಿಗೆ ಬೆಂಕಿ ಆಗಿರುತ್ತೆ. ಹಳೆ ಪ್ರೊಸೆಸರ್ ಆಗಿದ್ರು ಕೂಡ ತುಂಬ ಪವರ್ಫುಲ್ ಆಗಿರೋಂಥ ಪ್ರೊಸೆಸರ್. ಕಾದ್ ನೋಡೋಣ. ಹೆವಿ ಎಕ್ಸೈಟ್ ಆಗಿದ್ದೀನಿ ನಾನಂತೂ. ನಂತರ ನಥಿಂಗ್ ಫೋನ್ 1 ಏನಿದೆ, ಇದನ್ನು ನೀವೀಗ ಫ್ಲಿಪ್ಕಾರ್ಟ್ನಲ್ಲಿ ಪ್ರೀ ಬುಕ್ ಮಾಡ್ಬೋದು. 2,000 ರೂಪಾಯಿ ಕೊಟ್ಬಿಟ್ಟು ಪ್ರೀ ಬುಕ್ ಮಾಡ್ಕೊಬೋದು. ಸೂಪರ್ ವಿಷಯ. ಜುಲೈ 12ನೇ ತಾರೀಕು ಅಂದರೆ ಮುಂದಿನ ತಿಂಗಳು 12ಕ್ಕೆ ಒಂದು ಫೋನ್ ಲಾಂಚ್ ಆಗ್ತಾ ಇದೆ. ಕಾದ್ ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ಅವರು ಇನ್ನೊಂದು ಹೊಸ ಲ್ಯಾಪ್ಟಾಪ್ ಲಾಂಚ್ ಮಾಡ್ತಿದ್ದಾರೆ. ಇನ್ಫಿನಿಕ್ಸ್ ಇನ್ಬುಕ್ X1 ಸ್ಲಿಮ್ ಅಂತ ಆಯ್ತಾ. ಹೆವಿ ತಿನ್ನು, ಹೆವಿ ಲೈಟ್ ವೇಟ್ ಇರುವಂಥ ಲ್ಯಾಪ್ಟಾಪ್. ಹೆವಿ ಅಫೋರ್ಡಬಲ್ ಲಾಂಚ್ ಮಾಡ್ತಾ ಇದ್ದಾರೆ. ನೆವರ್ ಬಿಫೋರ್ ಪ್ರೈಸಲ್ಲಿ ಲಾಂಚ್ ಮಾಡಲಾಗ್ತಾ ಇರುವಂಥದ್ದು. ಸೊ ನಾನು ಇದನ್ನು ಅನ್ಬಾಕ್ಸ್ ಕೂಡ ಮಾಡ್ತೀನಿ. ಹೆವಿ ಎಕ್ಸೈಟ್ ಆಗಿದ್ದೀನಿ. ಹೆವಿ ಕಡಿಮೆ ಬೆಲೆ ಲಾಂಚ್ ಮಾಡ್ತಿದ್ದಾರೆ. ಕಾದ್ ನೋಡೋಣ ಹೆಂಗಿರುತ್ತೆ. ಅಂದರೆ ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್, ರಿಯಲ್ಮಿ GT Neo 3 ಮೊನ್ನೆ ಲಾಂಚ್ ಆಗಿದೆ. ಇದೀಗ GT Neo 3T ಅಂತ ಇನ್ನೊಂದು ಫೋನ್ ಲಾಂಚ್ ಆಗ್ತಾ ಇರುವಂಥದ್ದು. ಸೊ ಇದು ಮುಂದಿನ ತಿಂಗಳು ಜುಲೈಯಲ್ಲಿ ಲಾಂಚ್ ಆಗ್ತಾ ಇದೆ. ಸೊ GT 3 ಹೆವಿ ಸಖತ್ತಾಗಿತ್ತು. OnePlusದು ರೀಬ್ರ್ಯಾಂಡೆಡ್ಡು. ಅದನ್ನು ಇದು ರಿಯಲ್ಮಿದು OnePlus ಅನ್ಬೇಕಾ ಅಥವಾ OnePlus ರಿಯಲ್ಮಿ ಅನ್ಬೇಕು ಗೊತ್ತಿಲ್ಲ. ಒಟ್ಟಿಗೆ ಅದೇ ಸ್ಪೆಸಿಫಿಕೇಷನ್ನು ಫುಲ್ ಕಂಪ್ಲೀಟಾಗಿ. ಇದರಲ್ಲಿ ಏನು ಅಪ್ಡೇಟ್ ಮಾಡ್ತಾರೆ ಕಾದ್ ನೋಡೋಣ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಒಟ್ಟಿಗೆ ಫೋನ್ ಮಾತ್ರ ಚೆನ್ನಾಗಿರಂಗಿದೆ. ಏನೋ ಸ್ಪೆಷಲ್ ಎಡಿಷನ್ ಡ್ರಾಗನ್ Z ಎಡಿಷನ್ ಅಂತ ಏನೋ ಇದೆ. ಒಟ್ಟಿಗೆ ನೋಡೋಣ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ, ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.